ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಗಸ್ತ್ಯ, ಏನ್ ಮಾಡ್ತೀಯೋ ನೀನು? ಕಂಪನಿ ನಡೆಸ್ತಾ ಇದ್ದೀನಿ ಅಂದ್ ಮಾತ್ರಕ್ಕೆ ಮನ್ಸಾಕ್ಷಿನ ಮಾರ್ಕೊಂಡು ಕೂತ್ಕೊಳಕ್ ಆಗಲ್ಲ ಚಿಕ್ಕಪ್ಪ. ಲಾಭ ಕಡಿಮೆ ಬಂದ್ರೂ ಪರವಾಗಿಲ್ಲ, ಬೇರೆಯವ್ರ ಜೊತೆ ಬಿಸ್ನೆಸ್ ಮಾಡೋಣ. ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಕಣೋ ಅಗಸ್ತ್ಯ. ನೋಡು, ನೀನ್ ಹಿಂಗ್ ನಡ್ಕೊಂಡಿದ್ ರೀತಿ ಬಗ್ಗೆ ಹೇಳ್ತಾ ಇದ್ದೀನಿ. ಅಲ್ಲ ಕಣೋ, ಪ್ರಪಂಚದಲ್ಲಿರೋರೆಲ್ರು ನಿನ್ ವೈರಿಗಳಾಗ್ಬಿಟ್ರೆ ನಿನ್ನ ಸ್ನೇಹಿತ ಅಂತ ಹೇಳ್ಕೊಳಕ್ ಯಾರಿರ್ತಾರೋ ನಿನ್ ಜೊತೆಲಿ? ಒಬ್ಬಂಟಿ ಆಗ್ಬಿಡ್ತೀಯ ಕಣೋ. ಬೇಡ ಕಣೋ ಮಗನೇ. ಏನಾದ್ರೂ ಪರವಾಗಿಲ್ಲ ಚಿಕ್ಕಪ್ಪ, ನನಗೆ ಅಂತ ನೀವಿದ್ದೀರಲ್ವಾ? ನನಗೆ ನನ್ನ ಕುಟುಂಬ ಇದೆ ತಾನೆ. ನಡೀರಿ ಹಾಗಾದ್ರೆ, ಅರ್ಶಿನ್ ಕಟ್ಟೆಗೆ ಬಂದ್ಬಿಡ್ತೀನಿ. ಏನೋ, ನೀನ್ ಅರ್ಶಿನ್ ಕಟ್ಟೆಗೆ ವಾಪಸ್ ಬರ್ತೀಯಾ? ಯಾಕೋ? ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನನ್ ಜೀವ ಇರೋವರೆಗೂ ನಾನು ಅರ್ಶಿನ್ ಕಟ್ಟೆಗೆ ವಾಪಸ್ ಬರೋದಿಲ್ಲ. ನನಗೆ ಇನ್ನೊಂದ್ ಕಡೆ ಲೆಕ್ಕ ಚುಕ್ತ ಮಾಡಿ ಬರಕ್ಕಿದೆ. ಫೋನ್ ಮಾಡ್ತೀನಿ, ಫೋನ್ ಹತ್ರ ಇಟ್ಕೊಂಡಿರಿ, ಫೋನ್ ಮಾಡ್ತೀನಿ, ಬಾಯ್. ಫೋನ್ ಇದೆ ಆದ್ರೆ ತಪ್ಪು ಮಾಡ್ಬಿಟ್ಟ ದಯಣ್ಣ ನಿಮ್ಮ ಹುಡುಗ. ವಯಸ್ಸಿಗೆ ಮೀರಿದ್ ಮಾತಾಡ್ಬಿಟ್ಟ. ತಪ್ಪು ಮಾಡಿದವರೆಲ್ಲರೂ ಬೆಲೆ ಕಟ್ಟಲೇಬೇಕು. ನಿಮ್ಮ ಅಗಸ್ತ್ಯನೂ ಬೆಲೆ ಕಟ್ಟೇ ಕಟ್ತಾನೆ. ಮುರುಗಣ್ಣ, ಪೊಂಗೋ ಪೊಂಗೋ ಪೊಂಗೋ. ಯಾರ್ದೇ ಇದು ನಂಬರು? ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ? ಮನೆಯಿಂದ ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋಗ್ಬೇಕು ಅನ್ನೋ ಪರಿಜ್ಞಾನ ಇಲ್ಲ ನಿಂಗೆ? ಊಟ ಬೇಕಾದ್ರೂ ಬಿಟ್ಬಿಡ್ತೀಯ, ಆದ್ರೆ ನಿನ್ ಹಠ ಮಾತ್ರ ನೀನ್ ಬಿಡೋದಿಲ್ಲ ಅಲ್ವಾ? ನಾನು ಅಯ್ಯೋ ಸರಿ ಆಯ್ತು, ಇವಾಗ ಏನ್ ಮಾಡ್ಲಿ ನಾನು? 4 ಜನಕ್ಕೆ ಗೊತ್ತಾದ್ರೆ ಏನೇ ಅನ್ಕೊಳ್ತಾರೆ? ಶಾರದಮ್ಮ ನೋಡು, ಅವಳ ಮಗಳಿಗೆ ಎಂತ ಸಂಸ್ಕಾರ ಕೊಟ್ಟಿದ್ದಾಳೆ ಅಂತ ಆಡ್ಕೊಂಡು ನಗೋದಿಲ್ವೇನೆ? ವಯಸ್ಸಿಗೆ ಬಂದಿರೋ ಹುಡುಗಿ ನೀನು, ಯಾರ ಮಾತನ್ನು ಕೇಳು. ಚಿಕ್ಕ ಹುಡುಗಿ ತರ ಮನಸ್ಸಿಗೆ ಬಂದಿದ್ದನ್ ಮಾಡ್ಕೊಂಡು ಓಡಾಡ್ತಿದ್ಯಲ್ಲ. ನಾನ್ ಮಾತಾಡ್ತೀನಿ, ಇರೇ ಒಂದ್ ನಿಮಿಷ. ಎಲ್ಲ ನಿನ್ನಿಂದಲೇ ಆಗಿದ್ದು. ಅವಳು ಮನೆ ಬಿಟ್ಟು ಹೋಗ್ತಾಳೆ ಅಂತ ನನಗೆ ಮೊದ್ಲೇ ತಿಳಿಸಿದ್ರೆ ನಾನು ಅವಳನ್ನ ಕೂಡ ಹಾಕ್ತಿರ್ಲಿಲ್ವಾ? ಆರ್ಡರ್ ಬೇರೆ ಡೆಲಿವರಿ ಆಗ್ಲಿಲ್ಲ, ಜೊತೆಯಲ್ಲಿ ಶ್ರೀಕಾಂತ್ ಅನ್ನು ಕರ್ಕೊಂಡು ಹೋಗಿದ್ಯಾ. ಅಯ್ಯೋ, ಅಗ್ರಹಾರದಲ್ಲಿ ಪೂಜೆ ಬೇರೆ ನಡಿಬೇಕಾಗಿದೆ. ಅಕ್ಕ, ಎಷ್ಟಿದು? 60 ರೂಪಾಯಿ. ಕಮ್ಮಿ ಇಲ್ವಾ? ವರಾದಮ್ಮ, ನಮ್ಮೂರಲ್ಲೆಲ್ಲ 10 ರೂಪಾಯಿ ಕೊಡ್ತಾರೆ, ನೀವೇನಿಷ್ಟು ಹೇಳ್ತೀರಾ? ನೋಡಿ, ನಾನು ಆಗ್ಲಿಂದ ಮಾತಾಡ್ತಿದ್ದೀನಿ, ಕೇಳಿಸ್ಕೊಳ್ಳೋಷ್ಟು ಪುರ್ಸೊತ್ತೇ ಇಲ್ಲ ಅವಳಿಗೆ. ಏ ಭಕ್ತಿ, ಹಲೋ. ಎಲ್ಲ ಕೇಳಿಸ್ಕೋತಾ ಇದ್ದೀನಿ ಚಕ್ಲಿ, ಇರುವ ನಿಮಿಷ. ಅಯ್ಯೋ ಬರುತ್ತೆ ಅಕ್ಕ, ತಗೊಳ್ಳಿ. ಅಯ್ಯೋ ಅಮ್ಮ, ವರಾದಮ್ಮ. ಏ ಭಕ್ತಿ, ಯಾರ್ಯಾರ್ದೋ ಫೋನಿಂದ ಕಾಲ್ ಮಾಡ್ತಿದ್ಯಲ್ಲ, ನಿನ್ ಫೋನ್ ಏನಾಯ್ತೆ? ಸಾಕು ಸಾಕು ಅಷ್ಟೇ. ಅಕ್ಕ ಕೊಡಿ. ರೇವತಿ ಹಪ್ಪಳ ಒಣಗಿದ್ಯಾ ಅಂತ ಕೇಳ್ತಿದ್ಲು, ಒಂದ್ ಸ್ವಲ್ಪ ಹೋಗಿ ನೋಡ್ತೀರಾ? ಏನೇ ಪುಟ್ಟಿ, ಒಬ್ಳೆ ಟ್ರೈನ್ ನಲ್ಲಿ ಮಧುರೈವರೆಗೂ ಹೋಗಿದ್ಯಂತೆ. ಇನ್ಮೇಲೆ ನಿನ್ನ ಹಿಡಿಯಕ್ಕಾಗಲ್ಲ ಬಿಡು. ಬರ್ತಾ ಹೆಲಿಕಾಪ್ಟರ್ ಬರ್ತಿದ್ದೇನೆ. ಅಯ್ಯೋ ನೀನ್ ಒಳ್ಳೆ ರಾಜಿ, ನನ್ ಕಷ್ಟ ನನಗೆ. ಹೆಲಿಕಾಪ್ಟರ್ ಅಂತ ಹೆಲಿಕಾಪ್ಟರ್. ಭಕ್ತಿ 24ಕ್ಕೆ ಬೀಳ್ತಿದ್ದ ಹಾಗೆ ಅವಳ ನಿಜವಾದ ಜೀವನ ಶುರುವಾಗುತ್ತೆ. ಸಂತಸದ ಮುಖವಾಡದಲ್ಲಿ ಕಂಟಕಗಳು ಎದುರಾಗತ್ತೆ ಅಂತ ಬರೆದಿಟ್ಟಿದ್ದಾನೆ. ಪುಟ್ಟಿ, ನೀನ್ ಯಾವ್ದು ತೊಂದ್ರೆಲ್ ಸಿಕ್ಕಾಕೊಂಡಿಲ್ಲ ತಾನೆ? ಆರಾಮಾಗಿದ್ಯಾ ಅಲ್ವಾ? ಅಯ್ಯೋ ಸರಿ, ನಾನು ಆಮೇಲೆ ಮಾಡ್ತೀನಿ. ಹಲೋ ಹಲೋ ಹಲೋ, ಪುಟ್ಟಿ ಪುಟ್ಟಿ. ಹಲೋ, ಎಲ್ಲಿದ್ಯಾ? ನಿಂತೇ ಇದ್ದೀರಲ್ಲ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಮಸ್ಕಾರ ಅಮ್ಮೋರೆ. 18 ವರ್ಷಗಳಾದ್ಮೇಲೆ ಬನಶಂಕರಿ ಗುಡಿಲಿ ಒಂದು ದೊಡ್ಡ ಪೂಜೆ ಆಗೋ ಹಾಗೆ ಮಾಡಿದಾಳೆ ಆ ತಾಯಿ. ವಾಡಿಕೆ ಪ್ರಕಾರ ರಾಯರ್ ಕುಟುಂಬದವ್ರು ಎಲ್ಲರೂ ಪೂಜೆಯಲ್ಲಿ ಭಾಗವಹಿಸ್ಬೇಕು ಅನ್ನೋದು ನಮ್ಮ ಆಸೆ. ಅದನ್ನ ನೀವು ಹೇಳೋದೇ ಬೇಡ ಗೌಡ್ರೆ. ತಾಯಿ ಪೂಜೆ ಅಂದ್ಮೇಲೆ ನಮ್ಮ ಪರಿವಾರದವ್ರೆಲ್ಲರೂ ಖಂಡಿತವಾಗ್ಲೂ ಇರ್ತೀವಿ.
ಸರಿ ಅಮ್ಮೋರೆ, ನಾವೆಲ್ಲ ಕೂತು ಏನ್ ಮಾಡ್ಬೇಕು, ಪೂಜೆ ಯಾವಾಗ ನಡಿಬೇಕು ಅನ್ನೋದನ್ನ ನಿರ್ಧಾರ ಮಾಡಿ ತಮಗ್ ತಿಳಿಸ್ತೀವಿ. ಶಾಸ್ತ್ರಿಗಳಿಗೆ ಸಹಾಯ ಬೇಕಾದ್ರೆ ನೀವು ನೋಡ್ಕೊಳ್ಳಿ. ಆಯ್ತಮ್ಮ. ಆಗ್ಲಿ ಅಮ್ಮವ್ರೆ. ಅಮ್ಮೋರೆ ಅಮ್ಮ. ಏನ್ ಅಮ್ಮ, ಏನಾಯ್ತಮ್ಮ? ಯಾಕೆಷ್ಟು ಗಾಬರಿ ಆಗಿದ್ಯಾ? ಅಮ್ಮ, ಅದು ಅಚಿಂತ್ಯ ಅಣ್ಣ. ಹಾ ಹಾ. ಸರಿ, ನೀನು ಮೇಲೆ ಹೋಗಿರು, ನಾನು ಬರ್ತೀನಿ. ಅಚಿಂತ್ಯ ಅಣ್ಣವರು ಗುಣ ಆಗ್ತಿದಾರ ಅಮ್ಮವ್ರೆ? ಅವ್ರ ಕಾಯಿಲೆ ಈಗ ಹೇಗಿದೆ ಅಮ್ಮವ್ರೆ? ಗೌಡ್ರೆ, ದಯವಿಟ್ಟು ಅದನ್ನ ಕಾಯಿಲೆ ಅಂತ ಮಾತ್ರ ಹೇಳ್ಬೇಡಿ. ಅದು ಅವನ್ ಮೈಗಾಗಿರೋ ಗಾಯ ಅಲ್ಲ, ಅವನ್ ಮನ್ಸಿಗಾಗಿರೋ ಗಾಯ. ಅಪ್ಪ, ನಿನಗ್ ನೆನ್ಪಿದ್ಯಾ? ಕೆಟ್ಟೋರಲ್ಲೂ ಒಳ್ಳೆತನ ಇರುತ್ತೆ ಅಂತ ನೀನಂಗೆ ಹೇಳ್ಕೊಟ್ಟಿದ್ದೆ. ಆದ್ರೆ ನಮ್ಮನೇಲಿರೋ ಈ ಕೆಟ್ಟೋರಲ್ಲಿ ಒಂಚೂರು ಒಳ್ಳೆತನ ಇಲ್ಲ. ಅವ್ರು ಯಾರನ್ನೂ ಬಿಡಲ್ಲ, ನಗ್ನಗ್ತಾನೆ ಪಾತಾಳಕ್ ತಳ್ಬಿಡ್ತಾರೆ. ಮೊದ್ಲು ನಿನ್ನನ್ ತಳ್ಳಿದ್ರು, ನಿಧಾನವಾಗಿ ನನ್ನನ್ನ, ಆಮೇಲೆ ಅಣ್ಣನ್ನ. ಇಲ್ಲ, ಅಣ್ಣಂಗೇನು ಆಗಲ್ಲ. ನಿನಗೊಂದು ವಿಷಯ ಗೊತ್ತಾ? ಈ ಮನೇಲಿ ಎಲ್ಲರ ಮುಖದ ಮೇಲೂ ಮುಖವಾಡ ಇದೆ. ಪ್ರಪಂಚದ ಕಣ್ಣಿಗೆ ಅವ್ರು ಹೆಂಗ್ ಕಾಣ್ತಾರೋ ಅವ್ರು ಯಾರು ಹಂಗಿಲ್ಲ. ಹಿಂದೊಂದು ಮುಂದೊಂದು. ಸತ್ಯ ಗೊತ್ತಿದ್ದವರಿಗೆ ಮಾತಾಡೋ ಧೈರ್ಯನೇ ಇಲ್ಲ. ಯಾರಿಗೆ ಹೇಳಕ್ ಧೈರ್ಯ ಇದೆಯೋ ಅವ್ರಿನ್ಯಾವತ್ತು ಮಾತಾಡ್ಲೇಬಾರ್ದು, ಹಂಗ್ ಮಾಡ್ಬಿಡ್ತಾರೆ. ಹೌದು, ಅಣ್ಣನ್ ಯಾರು ಕಾಪಾಡ್ತಾರೆ? ನಿಮ್ ಕೈಲಂತೂ ಇವಾಗ ಆಗಲ್ಲ. ನೀವೇ ಹೇಳ್ತಿದ್ರಲ್ಲ, ಬನಶಂಕರಿ ಅಮ್ಮ ಅವಳು ಎಲ್ಲರನ್ನೂ ಕಾಪಾಡ್ತಾಳೆ ಅಂತ. ಅವಳ ಅಣ್ಣನೂ ಕಾಪಾಡ್ತಾಳಲ್ವಾ?